ಕ್ಯಾರ್ಪೇಟೆ ತಾಲೂಕಿನ ನಯನಜ ಕ್ಷತ್ರಿಯ ಸಮಾಜದಿಂದ ಈ ದಿನ ಹಡಪದ ಅಪ್ಪಣ್ಣನ ಜಯಂತಿಯನ್ನು ಸಂಘದ ವತಿಯಿಂದ ಆಚರಿಸಿ ಒಂದು ಶುಭಾಶಯವನ್ನು ಈಗ ಹಡಪದ ಅಪ್ಪಣ್ಣ ನಿಮಿತ್ತ ನಾವು ಒಂದು ಜಯಂತಿಯ ನಿಮಿತ್ತ ಈಗ ಸಂಘದ ಏನು ನಮ್ಮ ಕಚೇರಿ ಐತಿ ಅಲ್ಲಿ ಈ ದಿನ ನಾವು ಆಚರಿಸ್ತಾ ಇದ್ದೀವಿ. ಈ ಸಂದರ್ಭದಲ್ಲಿ ಹಡಪದ ಅಪ್ಪಣ್ಣ ಮಹಾನ್ ವಚನ ಸಾಹಿತಿ, ಅವರು ಬಸವಣ್ಣನ ಆಸ್ಥಾನದಲ್ಲಿ ಪ್ರಧಾನ ಕಾರ್ಯದರ್ಶಿಯಾಗಿ ಸೇವೆ ಸಲ್ಲಿಸುತ್ತಾರೆ. ಇವರು ಬಿಜಾಪುರ ಜಿಲ್ಲೆ ಬಸವನ ಬಾಗೇವಾಡಿಯ ಮಸನ ಬಿಹಾಳದಲ್ಲಿ ಜನಿಸಿದ ಮಹಾನ್ ವಚನ ಸಾಹಿತಿ. ಇವರು ಸದಾ ಯಾವಾಗಲೂ ಬಸವಣ್ಣನ ಜೊತೆ ಕಾಯಕ ಯೋಗಿಯಾಗಿ ವಚನದ ಒಂದು ನಿಮಿತ್ತ ಎಲ್ಲ ಕಡೆ ಪ್ರಚಾರ ಮಾಡುವಂಥ ಸಂದರ್ಭದಲ್ಲಿ ಇವರು ಜೊತೆಯಾಗಿ ಬಸವಣ್ಣನ ಜೊತೆ ಇವರು ಪ್ರಚಾರ ಮಾಡೋಕ್ಕೂ ಇವರು ಸಹ ತೆರಳುತ್ತಾ ಇರ್ತಾರೆ. ಇವರು ಬಸವಣ್ಣನಿಗೆ ಅತ್ಯಂತ ಅಚ್ಚುಮೆಚ್ಚಾಗಿರ್ತಾರೆ. ಬಸವಣ್ಣನವರು ಯಾವತ್ತೂ ಹಡಪದ ಅಪ್ಪಣ್ಣನ ಜೊತೆಯಲ್ಲಿ ಕರ್ಕೊಂಡು ಹೋಗ್ತಾನೆ ಎಲ್ಲೂ ಹೋಗ್ತಾ ಇರಲಿಲ್ಲ. ಈ ಒಂದು ಸಂದರ್ಭದಲ್ಲಿ ಒಂದು ಸಾರಿ ಬಸವ ಕಲ್ಯಾಣದಿಂದ ಕೂಡಲ ಸಂಗಮಕ್ಕೆ ಒಂದು ಪ್ರವಚನ ಒಂದು ಕಾರ್ಯಕ್ರಮ ಮಾಡ್ಕೋತಾರೆ. ಆ ಸಂದರ್ಭದಲ್ಲಿ ಏನು ಎಲ್ಲ ಕಡೆಯೂ ಪ್ರಚಾರ ಮಾಡಿ ಕೊನೆಗೆ ಅಂತಿಮವಾಗಿ ಏನು ಕೂಡಲ ಸಂಗಮಕ್ಕೆ ಒಂದು ಸೇರ್ತಾರೋ ಅಂಥ ಒಂದು ಸಂದರ್ಭದಲ್ಲಿ ಬಸವಣ್ಣನವರು ಹೇಳ್ತಾರೆ, ಹೋಗು ಅಪ್ಪಣ್ಣ, ನಿನ್ನ ತಾಯಿ ನೀಲಮ್ಮನ ಕರ್ಕೊಂಡು ಬಾ ಅಂತ ಹೇಳ್ತಾರೆ. ಆಗ ಅವರು ಕರ್ಕೊಬರೋಕ್ಕೆ ಇಲ್ಲಿ ನೀಲಮ್ಮನ ಇಲ್ಲಿಗೆ ಬಸವ ಕಲ್ಯಾಣಕ್ಕೆ ಬಂದು ಅವರು ಪುನಃ ವಾಪಸ್ ಕರ್ಕೊಂಡು ಹೋಗೋದಕ್ಕೆ ಅನಿರೀಕ್ಷಿತ ಬಸವಣ್ಣವರು ಲಿಂಗೈಕ್ಯರಾಗ್ತಾರೆ. ಈ ಒಂದು ಕೆಟ್ಟ ಸನ್ನಿವೇಶನ ತಿಳಿದ ಅಪ್ಪಣ್ಣವರು ನನ್ನ ಆತ್ಮೀಯರಾದ ಒಂದು ಬಸವಣ್ಣವರು ಈ ಸಂದರ್ಭದಲ್ಲಿ ಲಿಂಗೈಕ್ಯರಾದದ್ದು ಅವ್ರಿಗೆ ಪಾಪ ದುಃಖನ ತಡ್ಕೊಳಕ್ಕಾಗ್ತಿಲ್ಲ. ಅಂಥ ಒಂದು ಸಂದರ್ಭದಲ್ಲಿ ಅವರು ಸಹ ದುಃಖ ತಪ್ತರಾಗಿ ನಾನು ಏನೇ ಆಗಿದ್ರೂ ಬಸವಣ್ಣನ ಅನುಯಾಗಿಯಾಗಿ ನಾನು ಬಸವಣ್ಣನ ಬುಟ್ಟಿ ಬದುಕಲಿಕ್ಕೆ ಸಾಧ್ಯ ಇಲ್ಲ ಅಂತ ಅವರು ಸಹ ಲಿಂಗಮ್ಮನ ಜೊತೆ ಲಿಂಗೈಕ್ಯ ಆಗ್ತಾರೆ. ಬಸವಣ್ಣನವರ ಆದರ್ಶ, ಅಪ್ಪಣ್ಣನವರ ಆದರ್ಶ ನಾವೆಲ್ಲ ಏನು ನಮ್ಮ ಸಮಾಜ ಐತೆ ನಯನ ಕ್ಷತ್ರಿಯ ಹಡಪದ, ನಾವು ಕ್ಷತ್ರಿಯ ವಂಶದ ಸಮಾಜ ಆಗಿದ್ದು ನಾವು ಅದನ್ನು ನಾವೆಲ್ಲ ಅವರ ಆದರ್ಶನ ಪಾಲಿಸಿ ನಾವು ಇವರು ತತ್ವ ಸಿದ್ಧಾಂತಗಳನ್ನು ಅಳವಡಿಸ್ಕೋಬೇಕು. ಅವರು ಯಾವುದೇ ಸಮಾಜ ಅಂತ ಇಲ್ಲ, ಎಲ್ಲ ಸಮಾಜ